ನಮಸ್ಕಾರ ಸ್ನೇಹಿತರೆ. ಗೂಂಡಾಗಳಿಗೆ ಗೂಂಡಾ ಭಾಷೆ ಮಾತಾಡಿದ್ರೆ ಮಾತ್ರ ಅರ್ಥ ಆಗೋದು. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಅಭಿಷೇಕ್ ಬ್ಯಾನರ್ಜಿಗಿಂತ ದೊಡ್ಡ ಗೂಂಡಾ ಮತ್ತೊಬ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಈ ಅಭಿಷೇಕ್ ಬ್ಯಾನರ್ಜಿ? ಮೇ 4ನೇ ತಾರೀಕು ನೋಡ್ತೀನಿ ಯಾವ ದಿಲ್ಲಿ ಅಪ್ಪ ಬಂದು ನಿಮ್ಮನ್ನ ಕಾಪಾಡ್ತಾನೆ. ಅಕ್ಷರಶಃ ಗೂಂಡಾ ಭಾಷೆ ಇದು. ಟಿಎಂಸಿ ಗೂಂಡಾಗಳೇ, ರಸ್ತೆಯಲ್ಲಿ ಕಾಣಿಸಿಕೊಳ್ಬೇಡಿ, ಮನೆಯಿಂದ ಹೊರಗ್ ಬರ್ಬೇಡಿ. ಬಾರಿಸೋ ಕೆಲ್ಸನ ಈಗ ಯುಪಿಯಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತಾನೆ ಖ್ಯಾತಿ ಪಡೆದಿರ್ತಕ್ಕಂಥ ಉತ್ತರ ಪ್ರದೇಶದ ದಬಂಗ್ ಅಧಿಕಾರಿ IPS ಅಜಯ್ ಪಾಲ್ ಶರ್ಮಾ ಅಕ್ಷರಶಃ ಪಾಲಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಕೂಡ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಹಿಂಸಾರಹಿತವಾಗಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಕಮ್ಯುನಿಸ್ಟರ ಕಾಲಕ್ಕೆ ಯಾಕೆ ಹೋಗ್ತೀರಾ? ಮೊನ್ನೆ 2021ರ ಪೋಸ್ಟ್ ಪೋಲ್ ವೈಲೆನ್ಸ್ ಅನ್ನೇ ನೆನಪು ಮಾಡ್ಕೊಳ್ಳಿ. ಮಮತಾ ಬ್ಯಾನರ್ಜಿಯ ಗೂಂಡಾಗಳು 106 ಬಿಜೆಪಿ ಕಾರ್ಯಕರ್ತರನ್ನ ಕಗ್ಗೊಲೆ ಮಾಡಿದ್ರು. ಈ ಬಾರಿ ಮಿಸುಕಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಟಿಎಂಸಿ ಗೂಂಡಾಗಳಿಗೆ. ಅದಕ್ಕೆ ಕಾರಣ ಯೋಗಿಯ ದಬಂಗ್ ಅಧಿಕಾರಿ IPS ಅಜಯ್ ಪಾಲ್. ನನಗೆ ವೋಟ್ ಕೊಡ್ಬೇಕು ನೀವು, ಇಲ್ಲದೆ ಹೋದ್ರೆ ಪೀಸ್ ಮಾಡ್ಬಿಡ್ತೇನೆ. ಈ ರೀತಿ ಧಮಕಿ ಹಾಕಿದ್ಯಾರು? ಟಿಎಂಸಿ ಅಭ್ಯರ್ಥಿ ಜಾಗೀರ್ ಖಾನ್. ಆತನ ಮನೆಗೆ ಹೋಗಿ ಎಚ್ಚರಿಕೆ ಕೊಟ್ಟು ಉಲ್ಟಾ ಆತನಿಗೆ ಧಮಕಿ ಹಾಕಿ ಬಂದಿರೋದು ಯೋಗಿಯ ದಬಂಗ್ ಅಧಿಕಾರಿ ಅಜಯ್ ಪಾಲ್ ಶರ್ಮಾ. ಹಾಗಾದ್ರೆ ಎರಡನೇ ಫೇಸ್ ಎಲೆಕ್ಷನ್ ಶಾಂತಿಯುತವಾಗಿ ಆಗತ್ತಾ? ಒಂದು ಕಂಪ್ಲೀಟ್ ವರದಿ ಇದೆ, ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮೊದಲೆಲ್ಲ ನಾವೇನ್ ಅನ್ಕೊಂಡಿದ್ವಿ, ಪಶ್ಚಿಮ ಬಂಗಾಳದಲ್ಲಿ ಶಾಂತಿಯುತ ಎಲೆಕ್ಷನ್ ಆಗ್ಬೇಕು ಅಂದ್ರೆ 6 ತಿಂಗಳು ಮುಂಚೆನೆ ರಾಷ್ಟ್ರಪತಿ ಶಾಸನ ಹಾಕ್ಬೇಕಾಗತ್ತೆ. ಆದ್ರೆ ಎಲೆಕ್ಷನ್ ಕಮಿಷನ್ ನಮ್ಮ ಊಹೆನ ಸೊಳ್ಳಾಗಿಸ್ತು. ಮೊದಲು 2.5 ಲಕ್ಷ CRPF ಯೋಧರನ್ನ ಕಣಕ್ಕಿಳಿಸ್ತು. ಈಗ ಯೋಗಿಯ ಸಿಂಗಂ IPS ಅಜಯ್ ಪಾಲ್ ಶರ್ಮಾರನ್ನ ಕಣಕ್ಕಿಳಿಸಿದೆ. ಎಕ್ಸಾಂಪಲ್ ನೋಡಿ, ಫಸ್ಟ್ ಫೇಸ್ ಎಲೆಕ್ಷನ್ ಅಲ್ಲಿ ರೆಕಾರ್ಡ್ ಬ್ರೇಕಿಂಗ್ ವೋಟಿಂಗ್ ಆಗಿರೋದು 93%. ಅಮಿತ್ ಶಾ ಆಗಿರ್ಬೋದು, ಮೋದಿ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಎಷ್ಟೇ ಧೈರ್ಯ ತುಂಬಿದ್ರು ಅವರ ಕಾರ್ಯತಂತ್ರವನ್ನ ರೂಟ್ ಲೆವೆಲ್ ನಲ್ಲಿ ಲಾಗು ಮಾಡ್ಬೇಕಾಗಿರೋದು ಅಧಿಕಾರಿಗಳು. ಪೊಲೀಸರು ಆ ಕೆಲಸ ಮಾಡ್ಬೇಕಾಗುತ್ತೆ. ಟಿಎಂಸಿಯ ಚೇಲ ಪೊಲೀಸರನ್ನ ಬಳಸಿಕೊಂಡು ಟಿಎಂಸಿಯ ಗೂಂಡಾಗಳನ್ನ ಎದುರಿಸೋದು ದೂರದ ಮಾತಾಗಿತ್ತು. ಇದನ್ನ ಬೇಗ ಅರಿತಂತಹ ಚುನಾವಣಾ ಆಯೋಗ ಬಂಗಾಳದ ಪೊಲೀಸರನ್ನೇ ದೂರ ಇಡ್ತು. ಸೆಕೆಂಡ್ ಫೇಸ್ ಎಲೆಕ್ಷನ್ ಗೆ ಖಡಕ್ ಅಧಿಕಾರಿಯಾದ ಅಜಯ್ ಪಾಲ್ ಶರ್ಮಾರಂತಹ ಅಧಿಕಾರಿಗಳನ್ನ ಹಾಕ್ತು. ಪಶ್ಚಿಮ ಬಂಗಾಳದಲ್ಲಿ ಡೆಮೋಕ್ರಸಿ ಅಷ್ಟೇ ಅಲ್ಲ, ಡೆಮೋಗ್ರಫಿ ಸಹ ಆತಂಕದಲ್ಲಿದೆ. ಇಂತಹ ಸಮಯದಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಜಯ್ ಪಾಲ್ ಶರ್ಮಾರಂತಹ ಅಧಿಕಾರಿಗಳ ಅವಶ್ಯಕತೆ ಇತ್ತು. ನೀವೇ ನೋಡಿ, ಮಮತಾ ಬ್ಯಾನರ್ಜಿಯ ಕಾಸಂ ಕಾಸಾ ಟಿಎಂಸಿಯ ಜಾಗೀರ್ ಖಾನ್ ಮನೆಗೆ ಹೋಗಿ 30 ಸೆಕೆಂಡ್ ಧಮಕಿ ಹಾಕಿರ್ತಕ್ಕಂತ ವಿಡಿಯೋ ಸಂಪೂರ್ಣ ದೇಶದಾದ್ಯಂತ ವೈರಲ್ ಆಗಿದೆ. ಇದು ಒಬ್ಬ ಪೊಲೀಸ್ ಅಧಿಕಾರಿ ಮಾಡ್ಬೇಕಾಗಿರೋದು ಅಂತ ಜನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಂತೂ ರೊಚ್ಚಿಗೆದ್ದಿದ್ದಾರೆ ಜನ. ಫಸ್ಟ್ ಫೇಸ್ ಎಲೆಕ್ಷನ್ ನೋಡಿ, ಏನ್ ಮಾಡೋದಕ್ಕಾಯ್ತು ಟಿಎಂಸಿ ಗೂಂಡಾಗಳಿಗೆ? ಮುರ್ಷಿದಾಬಾದ್ ಅಲ್ಲಿ ಅವ್ರವರೇ ಹೊಡೆದಾಡಿದ್ರು. ಒಂದ್ ಕಡೆ ಟಿಎಂಸಿ, ಇನ್ನೊಂದ್ ಕಡೆ ಅದೇ ಟಿಎಂಸಿ ಇಂದ ಹೊರ ಬಂದಿದ್ದಂತಹ ಹುಮಾಯೂನ್ ಕಬೀರ್. ನಿನ್ನೆ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಸತ್ತಿರೋದನ್ನ ಬಿಟ್ರೆ ಬೇರೆ ಯಾವುದೇ ಹಿಂಸೆ ಆಗಿರೋ ವರದಿ ಆಗಿಲ್ಲ. ಮೊದಲೆಲ್ಲ ಆಗಿದ್ರೆ ಇಷ್ಟೊತ್ತಿಗೆ ಡಜನ್ ಗಟ್ಲೆ ಹೆಣಗಳು ಉರುಳೋಗ್ತಾ ಇತ್ತು. ಅದು ಯೋಗಿಯ ಸಿಂಗಂ ಅಧಿಕಾರಿ ಅಜಯ್ ಪಾಲ್ ಶರ್ಮಾರನ್ನ ಹಾಕಿರೋದಾದ್ರೂ ಎಲ್ಲಿಗೆ? ಮಾಲ್ಡಾಕ್ಕೆ. ಇಲ್ಲೇ ನೋಡಿ ಇರೋದು ಜಹಾಗೀರ್ ಖಾನ್ ಅನ್ನುವ ಟಿಎಂಸಿ ನಾಯಕ. ಈತ ಹೆಚ್ಚು ಕಡಿಮೆ ಅಭಿಷೇಕ್ ಬ್ಯಾನರ್ಜಿಯ ಬಂಟ ರೈಟ್ ಹ್ಯಾಂಡ್. ಇಂತಹ ಜಹಾಗೀರ್ ಖಾನ್ ಈಗ ಜನರಿಗೆ ಧಮಕಿ ಹಾಕ್ತಾನೆ, ನನಗೆ ನೀವು ವೋಟ್ ಹಾಕ್ಬೇಕು, ಟಿಎಂಸಿಗೆ ನೀವು ವೋಟ್ ಹಾಕ್ಬೇಕು, ಇಲ್ಲದೆ ಹೋದ್ರೆ ಪೀಸ್ ಮಾಡಿ ಬಿಡ್ತೇನೆ. ಇಂಥವರನ್ನೇ ಎದುರಿಸೋದಕ್ಕೆ UPಯ ಸಿಂಗಂ ಅಜಯ್ ಪಾಲ್ ಶರ್ಮಾ ಎಂಟ್ರಿ ಆಗಿರೋದು ಈಗ ಬಂಗಾಳಕ್ಕೆ. ಅಮಿತ್ ಶಾ ಈಗ ಆಲ್ರೆಡಿ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ಎಲೆಕ್ಷನ್ ಆದ 70ರಿಂದ 80 ದಿವಸಗಳವರೆಗೂ CRPF CAPF ಯೋಧರು ಪಶ್ಚಿಮ ಬಂಗಾಳದಲ್ಲಿ ಇರ್ತಾರೆ. ಯಾರು ಭಯ ಪಡೋ ಅಗತ್ಯ ಇಲ್ಲ. ಎದುರುಬೇಡಿ ಟಿಎಂಸಿ ಗೂಂಡಾಗಳಿಗೆ, ಧೈರ್ಯವಾಗಿ ಮತದಾನ ಮಾಡಿ. ಜನರಿಗೆ ಪೀಸ್ ಮಾಡ್ತೇನೆ, ನನಗೆ ವೋಟ್ ಹಾಕದೆ ಹೋದ್ರೆ ಅಂತ ಧಮಕಿ ಹಾಕಿದ್ದ ಜಾಗೀರ್ ಖಾನ್ IPS ಅಜಯ್ ಪಾಲ್ ಶರ್ಮಾ ಆತನ ಮನೆಗೆ ಬರ್ತಾ ಇದ್ದಂತೆ ಪಾರ್ಟಿ ಪರಾರಿ. ಸುತ್ತಮುತ್ತಲಿದ್ದ ಜನಗಳಿಗೂ ಸಹ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಜಯ್ ಪಾಲ್ ಶರ್ಮಾ, ಯಾರೆಲ್ಲ ಜಾಗೀರ್ ಖಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮಗೆ ಗೊತ್ತಾದ್ರೆ ನೀವ್ಯಾರು ಬಚಾವ್ ಆಗೋದಕ್ಕೆ ಸಾಧ್ಯ ಇಲ್ಲ. CBI ತನಿಖೆ ಮಾಡಿಸಿ ಒಬ್ಬೊಬ್ಬ ಗೂಂಡಾ ಎಲಿಮೆಂಟ್ಸ್ ಎಲಿಮಿನೇಟ್ ಮಾಡಲಾಗುವುದು ಅಂತ ಎಚ್ಚರಿಕೆ ಕೊಟ್ಟಿರೋದು. ಸ್ನೇಹಿತರೆ, ಗೂಂಡಾಗಳಿಗೆ ಗೂಂಡಾಗಳ ರೀತಿ ಮಾತಾಡಿದ್ರೇನೆ ಅರ್ಥ ಆಗೋದು. ಪಶ್ಚಿಮ ಬಂಗಾಳದಲ್ಲಿ ಏನ್ ಗೂಂಡಾಗಿರಿ ಮಾಡಿದ್ದಾರೆ, ಉತ್ತರ ಪ್ರದೇಶದಲ್ಲಿ ಇದರ 10ರಷ್ಟು ಮಾಡ್ತಾರೆ ಅಂತವರ ಎಡಂಬುರಿ ಬಿಟ್ಟಿರೋದು ಈ IPS ಅಧಿಕಾರಿ ಅಜಯ್ ಪಾಲ್ ಶರ್ಮಾ. ಯಾಕಂದ್ರೆ ಯೋಗಿಯ ಸ್ಟೈಲೇ ಹಾಗೆ, ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿರ್ತಾರೆ ತಮ್ಮ ಪೊಲೀಸರಿಗೆ. ಗೂಂಡಾಗಳು ಅರ್ಥ ಮಾಡ್ಕೊಳ್ಳೋ ಭಾಷೆನಲ್ಲೇ ವ್ಯವಹರಿಸಿ. ಇದೆಲ್ಲ ಪಶ್ಚಿಮ ಬಂಗಾಳಕ್ಕೆ ಹೊಸದು. ಯಾಕಂದ್ರೆ ಅಲ್ಲಿಯ ಪೊಲೀಸ್ ವ್ಯವಸ್ಥೆ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ನತಮಸ್ತಕ ಆಗೋಗ್ಬಿಟ್ಟಿದೆ. ಯಾವಾಗ ಅಜಯ್ ಪಾಲ್ ಶರ್ಮಾ ಜಾಗೀರ್ ಖಾನ್ ಮನೆಗೆ ಹೋಗಿ ಧಮಕಿ ಹಾಕಿ ಬರ್ತಾರೋ, ಈ ಕಡೆ ಟಿಎಂಸಿ ಸುದ್ದಿಗೋಷ್ಠಿ ಮಾಡುತ್ತೆ.
ಅಜಯ್ ಪಾಲ್ ಶರ್ಮಾಗೆ ಧಮಕಿ ಹಾಕ್ತಾರೆ ಟಿಎಂಸಿಯ ಪ್ರವಕ್ತ. ನಿನ್ನ ಮೇಲೆ ನಮ್ ಕಣ್ಣಿದೆ. ಟಿಎಂಸಿ ಪ್ರವಕ್ತ ಮಾಡೋ ಆರೋಪ ಏನು? ಅಜಯ್ ಪಾಲ್ ಶರ್ಮಾ ರಾತ್ರೋರಾತ್ರಿ ಟಿಎಂಸಿ ಕಾರ್ಯಕರ್ತರ ಮನೆ ಮೇಲೆ ರೈಡ್ ಮಾಡ್ತಾ ಇದಾರಂತೆ. ಗೂಂಡಾಗಳು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳನ್ನ ಮಟ್ಟ ಹಾಕೋದಿಕ್ಕೆ ರಾತ್ರಿ ಆದ್ರೇನು ಹಗಲಾದ್ರೇನು ಗೂಂಡಾಗಳಿಗೆ ಧಮಕಿ ಹಾಕಿದ್ರೆ, ಗೂಂಡಾಗಳ ಮನೆಗಳ ಮೇಲೆ ದಾಳಿ ಮಾಡಿದ್ರೆ ಟಿಎಂಸಿ ಯಾಕೆ ಉಳಿದುಕೊಳ್ಬೇಕು? ಟಿಎಂಸಿ ಪ್ರವಕ್ತ ಇನ್ನು ಮುಂದುವರೆದು ಹೇಳೋದೇನು, 4ನೇ ತಾರೀಕು ರಿಸಲ್ಟ್ ಬರಲಿ, ನಂತರ ಈ ಅಜಯ್ ಪಾಲ್ ಶರ್ಮಾ ದೇಶದ ಯಾವುದೇ ಮೂಲೆಯಲ್ಲಿದ್ರು ನಿನ್ನ ವಿರುದ್ಧ ಎಫ್ಐಆರ್ ಮಾಡಲಾಗುವುದು, ನಿನ್ನ ವಿರುದ್ಧ ಚಾರ್ಜ್ ಶೀಟ್ ಹಾಕಲಾಗುವುದು, ನೀನೆಲ್ಲೇ ಇದ್ರು ಬಂಗಾಳಕ್ಕೆ ಎಳೆದುಕೊಂಡು ಬಂದು ಕಂಬಿಯಿಂದ ಹಾಕಲಾಗುವುದು ಅಂತ ಒಬ್ಬ IPS ಅಧಿಕಾರಿ ಚುನಾವಣಾ ಕಾರ್ಯಕ್ಕೆ ಅಂತ ಪಶ್ಚಿಮ ಬಂಗಾಳಕ್ಕೆ ಬಂದಿರುವ ಅಧಿಕಾರಿಗೆ ಧಮಕಿ ಹಾಕುತ್ತೆ ಟಿಎಂಸಿ. ಅಂದ್ರೆ ಇವರು ಪಶ್ಚಿಮ ಬಂಗಾಳವನ್ನ ಟಿಎಂಸಿಯ ಜಾಗೀರು ಅನ್ಕೊಂಡ್ಬಿಟ್ಟಿದಾರ. ಇವ್ರ ಲಾಜಿಕ್ ಹೆಂಗಿದೆ ನೋಡಿ, ಎಲೆಕ್ಷನ್ ಆದ್ಮೇಲೆ ಅಜಯ್ ಪಾಲ್ ಶರ್ಮಾ ಮೇಲೆ ಟಿಎಂಸಿ ಆಕ್ಷನ್ ಮಾಡುತ್ತಂತೆ. ಈಗೇನಾಗಿದೆ, ನಿಮ್ಮದೇ ಭದ್ರಕೋಟೆ ಮಾಲ್ಡಾಕ್ಕೆ ಬಂದು ನಿಮ್ಮ ಗೂಂಡಾಗಳ ಮೇಲೆ ಬೆಂಕಿಯ ಸುರಿಮಳೆ ಸುರಿಸ್ತಾ ಇದಾರೆ ಯೋಗಿಯ ಸಿಂಗಂ. ಏನ್ ಮಾಡೋದಕ್ಕಾಯ್ತು? ಹೋಗ್ಲಿ ಸುಪ್ರೀಂ ಕೋರ್ಟ್ಗೆ, ಹೋಗ್ಲಿ ಹೈಕೋರ್ಟ್ಗೆ, ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ಲಿ. ಮೇ 4ನೇ ತಾರೀಕು ಯಾಕೆ ಎಫ್ಐಆರ್ ಹಾಕೋದಕ್ಕೆ ಕಾಯ್ಬೇಕು? ಈಗ್ಲೇ ಹಾಕಿಸ್ಲಿ ಎಫ್ಐಆರ್. ಇದ್ಯಾವುದು ಮಾಡೋದಕ್ಕಾಗೋದಿಲ್ಲ. ಇವರು ಈಗ ಪೊಲೀಸ್ ಅಧಿಕಾರಿಗೆ ಧಮಕಿ ಆಗ್ತಾ ಇರೋದು ಇಂಡೈರೆಕ್ಟ್ ಆಗಿ ಜನರಿಗೆ ಎಚ್ಚರಿಕೆ ಕೊಡೋದಕ್ಕೆ. ಇವರ ಉದ್ದೇಶ ಸ್ಪಷ್ಟ, ಭಯೋತ್ಪಾದನೆಯಂತ ವಾತಾವರಣ ಸೃಷ್ಟಿ ಮಾಡೋದು, ಹಿಂಸೆ ಸೃಷ್ಟಿ ಮಾಡೋದು, ವೋಟ್ ಹಾಕೋದಿಕ್ಕೆ ಬಿಜೆಪಿಯ ಮತದಾರರು ಹೊರಗೆ ಬರಬಾರ್ದು. ನೋಡಿ, IPS ಅಧಿಕಾರಿ ಅಜಯ್ ಪಾಲ್ ಶರ್ಮಾನಂತಹ ಅಧಿಕಾರಿಗೆ ನಾವು ಧಮಕಿ ಹಾಕ್ತಾ ಇದ್ದೇವೆ, ನೀವು ಯಾವ ಪಾಡು, ನಮ್ಮ ವಿರುದ್ಧ ಯಾರಾದ್ರೂ ವೋಟ್ ಹಾಕೋದಕ್ ಬಂದ್ರೆ ಸರಿ ಇರಲ್ಲ ಅಂತ ಜನರಿಗೆ ಇಂಡೈರೆಕ್ಟ್ ಆಗಿ ಟಿಎಂಸಿ ಸಂದೇಶ ರವಾನೆ ಮಾಡ್ತಾ ಇದೆ. ಇಲ್ಲಿ IPS ಅಧಿಕಾರಿಗೆ ಧಮಕಿ ಆಗ್ತಾ ಇರೋದು ನೆಪ ಮಾತ್ರ. ಚುನಾವಣಾ ಆಯೋಗ ಪ್ರಾಮಾಣಿಕ IPS ಅಧಿಕಾರಿಯನ್ನ ಶಾಂತಿಯುತ ಎಲೆಕ್ಷನ್ ಗಾಗಿ ಪಶ್ಚಿಮ ಬಂಗಾಳಕ್ಕೆ ನಿಯೋಜಿಸಿದ್ರೆ ಅಂತಹ ಅಧಿಕಾರಿಗೆ ಟಿಎಂಸಿ ಎದುರಿಸುತ್ತೆ. ಇದು ಇಡೀ ಪೊಲೀಸ್ ವ್ಯವಸ್ಥೆಗೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಮಾಡೋದಕ್ಕೆ ದುಡಿತಾ ಇರತಕ್ಕಂತ ಅಧಿಕಾರಿಗಳಿಗೆ ಧಮಕಿ ಹಾಕಿದಂತೆ. ನೀವು ನನ್ನ ಮಾತನ್ನ ಕೇಳಬೇಕು. ಚುನಾವಣಾ ಅಕ್ರಮ ಮಾಡೋದಕ್ಕೆ, ಬೂತ್ ಕ್ಯಾಪ್ಚರಿಂಗು, ಸೋರ್ಸ್ ಜಾಮಿಂಗು, ಕಳ್ಳ ಓಟ್ಗಳನ್ನ ಹಾಕ್ಸೋದಿಕ್ಕೆ, ಹಿಂಸೆ ಮಾಡೋದಕ್ಕೆ ನಮ್ಗೆ ಸಹಕಾರ ಕೊಡ್ಬೇಕು. ಇಲ್ಲದೆ ಹೋದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಎಲ್ಲಾ ಅಧಿಕಾರಿ ವರ್ಗಕ್ಕೆ ಎಚ್ಚರಿಕೆ ಕೊಟ್ಟಿರೋದು ಟಿಎಂಸಿ. ಸಿಎಂ ಮಮತಾ ಬ್ಯಾನರ್ಜಿನೇ ಧಮಕಿ ಹಾಕ್ತಾರೆ, ಮೇ 4ನೇ ತಾರೀಕಿನ ನಂತರ ನೀವೆಲ್ಲ ಪಶ್ಚಿಮ ಬಂಗಾಳದಲ್ಲಿ ಇರಬೇಕು, ನಿಮ್ಮನ್ನ ಬಚಾವ್ ಮಾಡೋದಕ್ಕೆ ದಿಲ್ಲಿಯ ಮಾಲೀಕರು ಬರೋದಿಲ್ಲ. ಇಂಥವ್ರು ಪ್ರಜಾಪ್ರಭುತ್ವನ ರಕ್ಷಿಸ್ತಾರ? ರಕ್ಷಕರಲ್ಲ ಇವರು, ಶಿಕ್ಷಕರು. ಇದು ಬೇಲಿನೇ ಎದ್ದು ಹೊಲ ಮೇದಂತೆ. ಇನ್ನಾದ್ರೂ ಹಿಂದೂ ವಿರೋಧಿ ಹಿಂದೂಗಳು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಕಲ್ಕತ್ತಾದಿಂದ ಅಷ್ಟೇ ಅಲ್ಲ, ಇಡೀ ಪಶ್ಚಿಮ ಬಂಗಾಳದಿಂದನೇ ಉಟ್ಟ ಬಟ್ಟನಲ್ಲಿ ರಾಜ್ಯ ಬಿಟ್ಟು ಓಡಿ ಹೋಗ್ಬೇಕಾಗತ್ತೆ. ಇದೇ ಮಮತಾ ಬೇಗಂ ಆಡಳಿತ ಮುಂದುವರೆದದ್ದೇ ಆದ್ರೆ. ನೀವು ನಂಬ್ತಿರೋ ಬಿಡ್ತಿರೋ, ನಿನ್ನೆ ರಾತ್ರಿ ಸುಮಾರು 10 ಕಡೆ ಹಿಂಸೆ ಆಗಿದೆ. ಅಲ್ಲೆಲ್ಲ ಟಿಎಂಸಿಯ ಕಾರ್ಯಕರ್ತರಿಗೆ, ಟಿಎಂಸಿ ಗೂಂಡಾಗಳಿಗೆ ಅಟ್ಟಾಡಿಸಿ ಹೊಡೆದಿರೋದು ಯಾರು? ಬಿಜೆಪಿಯ ಕಾರ್ಯಕರ್ತರು. ಅಂದ್ರೆ ಭಯದ ವಾತಾವರಣ ಸಂಪೂರ್ಣವಾಗಿ ಕಮರೋಗಿದೆ. ಸುಮಾರು 1100ಕ್ಕೂ ಹೆಚ್ಚು ಟಿಎಂಸಿಯ ಗೂಂಡಾಗಳನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲೆಕ್ಷನ್ ಕಮಿಷನ್ ಬಂಧಿಸಿ ಜೈಲ್ಗಟ್ಟಿದೆ. 2021 ಎಲೆಕ್ಷನ್ ನೆನಪು ಮಾಡ್ಕೊಳ್ಳಿ ನೀವು. ಮಮತಾ ಬ್ಯಾನರ್ಜಿ ಅಜೆಂಡಾ ಸೆಟ್ ಮಾಡ್ತಾ ಇದ್ರು, ಬಿಜೆಪಿ ಅದನ್ನ ಫಾಲೋ ಮಾಡ್ತಾ ಇತ್ತು. ಈಗ ಬಿಜೆಪಿ ಅಜೆಂಡಾ ಸೆಟ್ ಮಾಡ್ತಾ ಇದೆ, ಮಮತಾ ಫಾಲೋ ಮಾಡ್ತಾ ಇದ್ದಾರೆ. ಮೋದಿ ಕಳ್ಳೆಪುರಿ ತಿಂದ್ರೆ ಮಮತಾ ಬ್ಯಾನರ್ಜಿ ತರಕಾರಿ ಕೊಳ್ಳು ನಾಟಕ ಮಾಡಿ ಮಾರ್ಕೆಟ್ಗೆ ಹೋಗ್ತಾರೆ. ಮೋದಿ ದೇವಸ್ಥಾನಗಳಿಗೆ ಹೋದ್ರೆ ಇನ್ನೊಂದ್ ಕಡೆ ಟಿಎಂಸಿ ನಾಯಕರು ಹನುಮಾನ್ ಚಾಲೀಸಾ ಪಠನೆ ಮಾಡ್ತಾರೆ. ನೋಡ್ತಾ ಇರಿ, ಇನ್ನು ಏನೆಲ್ಲ ಮಾಡ್ಬೇಕಾಗತ್ತೆ ಟಿಎಂಸಿಗೆ ಮುಂದಿನ ದಿನಗಳಲ್ಲಿ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.